ಸರ್ ಈಗ ಸಮಾಜ ಒಂಥರ ಒಡೆದು ಇಬ್ಬಾಗ ಆದಂಗೆ ಆಗಿದೆ ಸರ್. ಟ್ರಸ್ಟಿಗಳ ಪ್ರಕಾರ ಒಂದಿಷ್ಟು ಜನ, ಸ್ವಾಮೀಜಿಗಳ ಪರ ಒಂದಿಷ್ಟು ಜನ, ಸಂಘ ಮತ್ತು ಟ್ರಸ್ಟ್ ನಡುವೆ ಅದೊಂದು ರೀತಿಯಾದಂತಹ ಫೈಟ್. ಇದಕ್ಕೆ ಪರಿಹಾರ ಏನು ಸರ್? ಮೇಡಮ್, ಇದೆಲ್ಲ ತುಂಬಾನೇ ನಮಗ್ ನೋವಾಗಿರ್ತಕ್ಕಂಥದ್ದು. ತಾವ್ ಹೇಳಿರೋ ಮಾತಿಗೆ ನಾನು ಉತ್ತರವನ್ನ ಕೊಡೋದಕ್ಕಿಂತ ಮುಂಚೆ, ಈ ಹಣದ ಅವ್ಯವಹಾರ ಆಗಿದೆ ಅಂತೇನು ಈ ಸುದ್ದಿ ಬಂತಲ್ಲ ಮೇಡಮ್, ಬಂದಾದ ನಂತರ ಯಾವುದೇ ಚೆಕ್ಕಿಗೆ ಸಹಿ ಹಾಕಂತ ಅಥಾರಿಟಿ ಸ್ವಾಮೀಜಿಗಳಿಗೆ ಇರೋದಿಲ್ಲ. ಹಲೋ, ಹೇಳ್ರಿ ಕೇಳಿಸ್ತಿದೆ. ಯಾವುದೇ ಸಹಿ ಹಾಕದೆ ಅದು ಏನಿದ್ರು ಟ್ರಸ್ಟ್ ಅಲ್ಲಿ ಆ ಕಾರ್ಯದರ್ಶಿಗಳಿಗೆ, ಅಧ್ಯಕ್ಷರಿಗೆ ಮಾತ್ರ ಆ ಪವರ್ ಇರುತ್ತೆ. ಅದು ಏನೇ ಇದ್ರು ವ್ಯತ್ಯಾಸ ಮಾಡೋದು ಅವ್ರೇ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಒಂದು ಎರಡನೇ ವಿಷಯ ಏನಂತಂದ್ರೆ, ಏನು ಈ ಗೊಂದಲಗಳೇನು ನಡೀತಾ ಇದೆ, ಈ ಗೊಂದಲಗಳ ಸೃಷ್ಟಿಯಾಗಿದ್ದು ಈ ಹಣಕಾಸಿನ ವ್ಯವಹಾರದಿಂದ ಬಿಟ್ರೆ ಮತ್ತೆ ಯಾವ್ದ್ರಿಂದನೂ ಇಲ್ಲ ಮ್ಯಾಮ್. ಈ ಹಣಕಾಸನ್ನ ಇವ್ರೇನು ಪ್ರತಿ ಏನು ಬೆಳ್ಳಿ ಚಿನ್ನ ಬೆಳ್ಳಿ ಉಚ್ಚಾಟನೆ ಮಾಡಿದ ಮೇಲೆ ಈ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಅಂತ ಅನ್ಸುತ್ತೆ ಸರ್? ಇಲ್ಲ ಇಲ್ಲ ಇಲ್ಲ, ಇದು ದಯವಿಟ್ಟು ತಪ್ಪು ಕಲ್ಪನೆ, ಇದನ್ನ ತಪ್ಪಾಗಿದೆ. ಅವ್ರು ಯಾವಾಗ ಲೆಕ್ಕ ಕೇಳಕ್ ಶುರು ಮಾಡಿದ್ರು ಅವಾಗ ಅವ್ರನ್ನ ಉಚ್ಚಾಟನೆ ಮಾಡ್ಲಾಯ್ತು. ಈ ಮೊನ್ನೆ ಏನು ರೀಸೆಂಟ್ ಲೆಕ್ಕ ಕೇಳಕ್ಕೆ ಶುರು ಮಾಡಿ, ಈಗ ಚಂದ್ರಶೇಖರ್ ಪೂಜಾರ್ ಅವ್ರು ಹೇಳ್ದಾಗೆ 1 ತಿಂಗಳಿಂದ ನಾವು ಡೇಟ್ ಅನ್ನ ನಿಗದಿ ಮಾಡಿದ್ವಿ ಅಂತ ಹೇಳಿದ್ರು. ಬಟ್ ಇವ್ರನ್ನ ಉಚ್ಚಾಟನೆ ಮಾಡಿ ಇನ್ನೂ 10 days ಆಗಿಲ್ಲ. ಹಾಗಾಗಿ ಹೌದ್ರಾ, ಈ ಹಿಂದೆನೆ ಇವರೆಲ್ಲ ನಿಗದಿ ಮಾಡ್ಕೊಂಡಿದ್ರು ಇಂಥ ದಿವಸ ನಾವು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ. ಇದು ನೀವ್ ಹೇಳ್ದಾಗೆ ಇದು ಸರಿ ಹೋಗ್ಬೇಕು ಅನ್ನೋದಾದ್ರೆ, ಎಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಎಲ್ಲಿ ಅವ್ಯವಹಾರಗಳ ಹಾಕ್ದೇನೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಸಮಾಜಕ್ಕೋಸ್ಕರ ಯಾರು ಸಮಯವನ್ನ ಕೊಡ್ತಾರೆ, ಸಮಾಜಕ್ಕೋಸ್ಕರ ಯಾರು ದುಡಿತಾರೆ ಅಂತವ್ರನ್ನ ಜೊತೆಲಿ ಇಟ್ಕೊಂಡು ಮುಂದೆ ಹೋಗೋದ್ರಿಂದ ಸಮಾಜ ಒಳ್ಳೇದಾಗುತ್ತೆ, ಸಮಾಜ ಅಭಿವೃದ್ಧಿ ಆಗುತ್ತೆ. ಏನು ನಿರ್ಗತಿಕರಿಗೆ ಟ್ರಸ್ಟಿಗಳನ್ನ ಬದಲಾವಣೆ ಮಾಡ್ಬೇಕು, ಸ್ವಾಮೀಜಿಗಳನ್ನು ಬದಲಾವಣೆ ಮಾಡ್ಬೇಕೇನು? ಹಲೋ, ಏನಂದ್ರಿ ಮೇಡಮ್? ಟ್ರಸ್ಟಿಗಳ ಬದಲಾವಣೆನೂ ಮಾಡ್ಬೇಕು ಮತ್ತೆ ಸ್ವಾಮೀಜಿಗಳ ಬದಲಾವಣೆಗಳನ್ನು ಮಾಡ್ಬೇಕೇನ್ರಿ ಸರ್? ಅದನ್ನ ನಾನು ಹೇಳಲಿಕ್ಕೆ ಆಗೋದಿಲ್ಲ ಮೇಡಮ್. ಅದು ಕಾನೂನಿನ ಚೌಕಟ್ಟಿನಲ್ಲಿ ಟ್ರಸ್ಟಿಗಳನ್ನ ಯಾವ ರೀತಿ ಬದಲಾವಣೆ ಮಾಡೋದು, ಸ್ವಾಮೀಜಿಗಳನ್ನಂತೂ ಬದಲಾವಣೆ ಮಾಡೋಂತ ಪ್ರಶ್ನೆನೇ ಇಲ್ಲ ಯಾವ ಕಾರಣಕ್ಕೂ. ಯಾಕಂದ್ರೆ ಸ್ವಾಮೀಜಿಗಳದ್ದು ಒಂದು ಸಹಿತ ಕಳಂಕ ಇಲ್ಲ, ಯಾವ್ದು ಹಣ ಕದ್ದಿರೋದಿಲ್ಲ, ಯಾರಿಗೂ ಕೂಡ ಕೆಟ್ಟದಾಗ ಮಾತನಾಡೋದಿಲ್ಲ, ಯಾವ್ದು ಚಾರಿತ್ರ್ಯದ ಬಗ್ಗೆನೂ ಕೂಡ ಯಾವ್ದು ಕೆಟ್ಟ ಅಪಪ್ರಚಾರ ಇಲ್ಲ ಅವ್ರ ಬಗ್ಗೆ. ಅವರು ಭಕ್ತರ ನಡುವೆ ಯಾವಾಗ್ಲೂ ಕೂಡ ಅವ್ರ ಜೊತೆಗಿರ್ತಕ್ಕಂಥವ್ರು. ಅವರ ಮೇಲೆ ಯಾವ್ದಾದ್ರು ಆಪಾದನೆ ಬಂದ್ರೆ ಅವ್ರನ್ನ ಉಚ್ಚಾಟನೆ ಮಾಡ್ಲಿ. ಅವ್ರ ಮೇಲೆ ಯಾವ್ದೋ ಆಪಾದನೆ ಇಲ್ಲ, ಅನಾವಶ್ಯಕವಾಗಿ ಲೆಕ್ಕ ಕೇಳಿದ್ರು ಅಂದ ತಕ್ಷಣನೇ ಇವ್ರು ಉಚ್ಚಾಟನೆ ಮಾಡ್ತಾರೆ ಅಂದ್ರೆ ಇದಕ್ಕೆ ಅರ್ಥ ಏನಿದೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಹೇಳ್ರಿ ಚಂದ್ರಶೇಖರ್ ಅವ್ರು, ಏನ್ ಅರ್ಥ ಇದು ನಿಮ್ಮ ಅವ್ಯವಹಾರಕ್ಕೆ? ಈಗ ನಾವು ಉಚ್ಚಾಟನೆ ಮಾಡ್ತೀವಿ ಅಂತ ಅಂದ್ಮೇಲೆ ಅವ್ರ ಲೆಕ್ಕ ಕೇಳೋದಕ್ಕೆ ಶುರು ಮಾಡಿದ್ರೆ ವಿನಃ ಲೆಕ್ಕ ಕೇಳಿದ ಮೇಲೆನೆ ನಾವು ಉಚ್ಚಾಟನೆ ಮಾಡ್ತೇವೆ ಅಂತ ಹೇಳಿಲ್ಲ. ಇವತ್ತೇನು ಈಗ ನಮ್ಮ ಅಜಯ್ ಕುಮಾರ್, ನಮ್ಮ ಸಹೋದರ ಇರ್ಬೋದು, ಎಚ್ ಶಿವಶಂಕರ್ ಇರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಸ್ವಾಮೀಜಿಗಳ ಒಂದು ಭಕ್ತರು ನಾವು ಅಂತೇಳಿ ಅವ್ರ ಬೆಂಬಲಕ್ಕೆ ನಿಲ್ಲೋದಕ್ಕೆ ಹೋಗ್ತಾ ಇದಾರೆ. ಒಂದು 5-6 ತಿಂಗಳ ಹಿಂದಕ್ಕೆ ಹೋಗ್ತೀನಿ ಮೇಡಮ್ ನಾನು. ಇದೇ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್ ಶಿವಶಂಕರ್ ಅವರು ಹೇಳ್ತಾರೆ, ವಚನಾನಂದ ಎಲ್ಲಿದೆಯೋ ನೀನು, ಮಠದಲ್ಲಿ AC ರೂಮ್ ಅಲ್ಲಿ ನೀನ್ ಕೂತಿದೀಯ, ಎದ್ದು ಹೊರಗ್ ಬಾರೋ, ಈ ಸಮಾಜದ ಬಡ ಮಕ್ಕಳು ಇವತ್ತು ಬೀದಿಗೆ ಬಂದಿದ್ದಾರೆ, ನೀನ್ AC ರೂಮ್ ಅಲ್ಲಿ ಕೂತಿ ಏನ್ ಮಾಡ್ತೀಯ ಅಂತೇಳಿ ಏಕವಚನದಲ್ಲಿ ವಚನಾನಂದ ಶ್ರೀಗಳವರನ್ನ ಮಾತನಾಡಿ ಇವತ್ತು ಸುಮಾರು 8 ವರ್ಷಗಳ ಕಾಲ ಆಯ್ತು ನಾವು ವಚನಾನಂದ ಶ್ರೀಗಳನ್ನ ನಮ್ ಪೀಠಕ್ಕೆ ತಂದು. ಅವತ್ತಿಂದ ಇವತ್ತಿನವರೆಗೂ ಕೂಡ ಎಚ್ ಶಿವಶಂಕರ್ ಅವರು ಒಬ್ಬ ರಂಗೀಲಾ ಸ್ವಾಮಿ, ಆತನಿಗೆ ಬಹಳಷ್ಟು ಮೋಜು ಮಸ್ತಿಯಿಂದ ಕೂಡಿರ್ತಕ್ಕಂಥವ್ರು ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡಿದ್ವಿ, ಇವರೇ ಮಾಡ್ತಾ ಇದ್ರು. ಅವತ್ತು ನಾವೆಲ್ಲ ಕೂಡ ಅವ್ರನ್ನ ಬೆಂಬಲಿಸ್ತಾ ಇದ್ವಿ. ಅಂತ ಒಬ್ಬ ಒಳ್ಳೆಯ ಸ್ವಾಮೀಜಿ ಬಗ್ಗೆ ಶಿವಶಂಕರ್ ಅವರೇ ಮಾತಾಡಬಾರ್ದು ಅಂತ ನಾನು ಅನೇಕ ಪ್ರೆಸ್ ಮೀಟ್ ಗಳನ್ನ ಮಾಡಿ ಶಿವಶಂಕರ್ ಅವರಿಗೆ ಆ ಸಲಹೆಯನ್ನು ಕೊಟ್ಟಿದ್ದೆ, ನೀವ್ ಈ ರೀತಿ ಮಾತನಾಡಬಾರ್ದು ಅಂತಕ್ಕಂಥದ್ದನ್ನು ಹೇಳಿದ್ದೆ. ಆದ್ರೆ ಅವರೇ ಇಷ್ಟೊಂದೆಲ್ಲ ಆಪಾದನೆ ಮಾಡಿದಂತ ಈ ವಚನಾನಂದ ಸ್ವಾಮಿಗಳು ಯಾವಾಗ ಒಳ್ಳೆಯರಾದ್ರಿ ಇವ್ರಿಗೆ ಅಂತ ನನಗೂ ಗೊತ್ತಾಗ್ಲಿಲ್ಲ ಮೇಡಮ್. ಅಲ್ಲ, ನಿಮಗೆ ಯಾವಾಗ ಕೆಟ್ಟವರಾದ್ರೂ ಒಳ್ಳೆಯವರಾಗಿದ್ ಸ್ವಾಮೀಜಿ ಸರ್? ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಮಗೆ ಯಾವತ್ತೂ ಅವ್ರು ಒಳ್ಳೆಯವರಾಗಿದ್ರು, ಆದ್ರೆ ಅವ್ರಿಗೆ ಏನಾಗಿದೆ, ವಯಸ್ಸು ಕಡಿಮೆ ಇದ್ದಿದ್ರಿಂದ
ಅವರನ್ನ ತಿದ್ದಬೇಕು ಅಂತ ಹೇಳಿ BC ಉಮಾಪತಿ ಅಂತ ಏನು ನಮ್ಮ BS ಚನ್ನಬಸಪ್ಪ ಅಂಡ್ ಸನ್ಸ್ ಇದಾರೆ, ಅವ್ರು ಬಹಳಷ್ಟು ದೊಡ್ಡ ಮಟ್ಟದ ಪ್ರಯತ್ನವನ್ನ ಮಾಡ್ತಾರೆ ಮೇಡಮ್ ಅವರೇ. ಏನ್ ತಿದ್ದಬೇಕು? ವಯಸ್ಸು ಕಡಿಮೆ ಇದ್ರೆ ಏನು, ವಯಸ್ಸು ಕಡಿಮೆ ಇದ್ರೆ ಏನಾಯ್ತು ಸರ್? ಈಗ ವಯಸ್ಸು ಕಡಿಮೆ ಇದ್ದಾಗ ಕೆಲವೊಂದ್ಸರಿ ಪ್ರಬುದ್ಧತೆ ಬಂದಾಗ ವಯಸ್ಸಿಗೆ ಮೀರಿದಂತ ಪ್ರಬುದ್ಧತೆ ಐತಿ ಅಂತ ಹೇಳ್ಬೋದು. ಆ ಪ್ರಬುದ್ಧತೆ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ವಯಸ್ಸಿನ ತೊಂದರೆಯಿಂದ ಹಿಂಗ್ ಮಾಡ್ತಾರೆ, ಅವ್ರನ್ನ ತಿದ್ದಬೇಕು ಅಂತ ಹಿರಿಯರು ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ವಚನಾನಂದ ಶ್ರೀಗಳು ಹಿರಿಯರಿಗೆ ನಿಮಗೆಲ್ಲ ಚಪ್ಪಲಿ ಹೊಡಿತೀನಿ, ನಿಮ್ಮನ್ನೆಲ್ಲ ಕಸಾಯಿ ಖಾನೆಗೆ ಹಾಕ್ತೀನಿ, ನೀವೆಲ್ಲ ಮುದಿ ಎತ್ತುಗಳು, ನೀವು ರಾಜೀನಾಮೆ ಕೊಟ್ಟು ಹೋಗ್ಬೇಕು, ಈ ರೀತಿ ಎಲ್ಲ ಮಾತನಾಡಿದಂತ ಸಂದರ್ಭದಲ್ಲಿ ಸಹಜವಾಗಿ ನಮ್ಮ ಟ್ರಸ್ಟಿಗಳಿಗೆ ಸ್ವಲ್ಪ ಅದು ನೋವಾಯ್ತು. ಅದು ನಾವು ಉಮಾಪತಿ ಅವರು ಮತ್ತೆ ಚಂದ್ರಶೇಖರ್ ನಾನು ಬಹಳಷ್ಟು ವಚನಾನಂದ ಶ್ರೀಗಳವ್ರನ್ನ ಇಬ್ರು ಬೆಂಬಲಿಸಿದ್ವಿ. ಸೇರಿ ಎಲ್ಲಾರು ಸೇರಿ ಪೀಠನ ಹಳ್ಳ ಹಿಡಿಸಿದ್ರೆ ಇಂದಂಗಾಯ್ತು ಈಗ. ಖಂಡಿತ ಇಲ್ಲ ಮೇಡಮ್, ಖಂಡಿತ ಈ ಪಂಚಮಸಾಲಿ ಪೀಠ ಹಳ್ಳ ಹಿಡಿಯೋದಕ್ಕೆ ಯಾವ ಕಾರಣಕ್ಕೂ ಬಿಡೋದಿಲ್ಲ, ಅದು ಹಳ್ಳ ಹಿಡಿಯೋದಿಲ್ಲ. ಏನೇ ಇದ್ರು ಕೂಡ ಈ ಗೊಂದಲ ಸರ್ ಈಗ ಅದೇನು ಚಪ್ಪಲಿ ಅಂತ ಅದಂತ ಇದಂತ ಏನೇನು ಬರಬಾರ್ದು. ಪೀಠ ಅಂದ್ರೇನು, ಪೀಠದ ಮರ್ಯಾದೆ ಅಂದ್ರೆ ಏನು, ಎಲ್ಲ ಮಣ್ಣಾಗ್ ಅದನ್ನ ಕೆಲವರು ನಮ್ಮವರೆಲ್ಲ ತೋರಿಸಬಾರ್ದಾಗಿತ್ತು ಮೇಡಮ್. ಇವತ್ತು ಚಪ್ಪಲಿ ತೋರಿಸಿದ್ದಾರೆ, ಚಪ್ಪಲಿನ ಒಸ್ತಿದ್ದಾರೆ, ಅವ್ರೆಲ್ಲರೂ ಕೂಡ ನಮ್ಮವರೇ. ಅವ್ರಿಗೆ ಭಗವಂತ ಏನ್ ಮಾಡ್ತೀರೇನೋ, ಕೆಳಗಿಳಿದು ಬರ್ಲೇನು? ಏನಿದು ಸರ್ ಮಠಗಳು ಅಂತಂದ್ರೆ ಸರ್, ಮಠಗಳು ಅಂತಂದ್ರೆ ಸರ್ ಕತ್ತಲಿಂದ ಬೆಳಕಿಗೆ ತರುವುದು, ಅಜ್ಞಾನದಿಂದ ಜ್ಞಾನದ ಎಡೆಗೆ ತೆಗೆದುಕೊಂಡು ಹೋಗುವುದು. ಇಲ್ಲೆಲ್ಲ ರೌಡಿಸಮೇ ನಡೀತಿದೆ ಅಲ್ರಿ ಸರ್. ಇವತ್ತು ಸ್ವಾಮೀಜಿಗಳು ಯಾವತ್ತು ನಾವು ಉಚ್ಚಾಟನೆ ಮಾಡಿದ್ವು ಅಲ್ಲಿಂದ ಆ ಒಂದು ಪ್ರವೃತ್ತಿಗೆ ಭಕ್ತರನ್ನ, ಕೆಲವು ಭಕ್ತರನ್ನ ಪ್ರವೋಕ್ ಅವರು ಅದಕ್ಕೆ ಹೇಳಿದಾರೆ ಸರ್. ಇಬ್ರು ಸರಿ ಇದಿರಿ ನೋಡಿ. ನಾವು ಇಲ್ಲ, ಖಂಡಿತ ಇಲ್ಲ ಮೇಡಮ್, ನಮ್ಮಿಂದ ಯಾವ ಕಾರಣಕ್ಕೆ ಲೆಕ್ಕ ಕೇಳಿದ್ರು ಇವತ್ತು ಅತ್ಯಂತ ತಾಳ್ಮೆಯಿಂದ ನಾವು ಲೆಕ್ಕ ಕೊಡೋದಕ್ಕೆ ನಾವೆಲ್ಲ ಧಮಕಿ ಹಾಕಿದ್ದು ನೋಡಿ ಸರ್ ನಾವು. ಇಲ್ಲ, ಅವರು ಚಪ್ಪಲಿ ತೋರಿಸಿದಾಗ ಅನಿವಾರ್ಯವಾಗಿ ನಮ್ಮ ಹೌದು ಹೇಳ್ಬೇಕಾಯ್ತು ಅದನ್ನ ಮಾತನ್ನ. ದಯವಿಟ್ಟು ನಾನೊಂದ್ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಈಗ ತಾನೇ ಅವ್ರು ಚಂದ್ರಶೇಖರ್ ಪೂಜಾರ್ ಅವ್ರು ಹೇಳಿದ್ರು, 5-6 ತಿಂಗಳ ಕೆಳಗೆ ಶಿವಶಂಕರಣ್ಣವರು ವಚನಾನಂದ ಶ್ರೀಗಳಿಗೆ ಹೆಂಗ್ ಬೇಕಂಗ್ ಹಿಗ್ಗಮುಗ್ಗ ಬೈತಾ ಇದ್ರು, ಈಗ ಯಾವಾಗಿಂದ ಒಳ್ಳೆರಾದ್ರು ಅಂತ ಹೇಳಿ ನೀವು ಅವ್ರಿಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ನಿಮಗೆ ಯಾವಾಗ ಕೆಟ್ಟರಾದ್ರು ಅಂತ ಹೇಳಿ. ಅದೇನೇ ಇರ್ಲಿ, ವಚನಾನಂದ, ನಾನು ಅವಾಗ್ಲೇ ಹೇಳ್ದೆ, ವಚನಾನಂದ ಶ್ರೀಗಳವ್ರನ್ನ ಕಟ್ಟುಪಾಡು ಮಾಡಿ ಬಂಧನದಲ್ಲಿ ಇಟ್ಬಿಟ್ಟಿದ್ರು. ಹಾಗಾಗಿ ಸ್ವಾಮೀಜಿಗಳು ಹೆಚ್ಚಾಗಿ ಜನರ ಸಂಪರ್ಕಕ್ಕೆ ಹೋಗದೇ ಇರೋ ನಿಟ್ಟಿನಲ್ಲಿ ಅವ್ರನ್ನ ಕೂಡಾಕ ಅಂತ ಒಂದು ಕೆಲಸ ಮಾಡಿದಾಗ ಸಮಾಜದ ಏಳಿಗೆಗೋಸ್ಕರ ಅವ್ರನ್ನ ಕೂರ್ಸಿರ್ತಕ್ಕಂಥವ್ರನ್ನ ಒಳಗ್ ಕೂತಿದ್ರಲ್ಲ ಅಂತೇಳಿ ಸ್ವಾಮೀಜಿ ಅವರ ವಿರುದ್ಧವಾಗಿ ಮಾತಾಡಿದ್ದು ಸತ್ಯ. ಈಗ ನಾನ್ ಯಾಕೆ ಒಳಗ್ ಕೂತಿದ್ದೆ, ನಾನ್ ಯಾಕೆ ಹಿಂಗ್ ನಡ್ಕೊಂಡೆ ಅಂತ ಹೇಳಿ ಶಿವಶಂಕರಣ್ಣವ್ರ ಹತ್ರ ಸತ್ಯ ಬಿಚ್ಚಿಟ್ಟು ಹೇಳಾದ್ಮೇಲೆ ಅವರ ಪರಿಸ್ಥಿತಿ ಏನಂತ ಗೊತ್ತಾಗಿ ಇವತ್ತು ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಶಿವಶಂಕರಣ್ಣವರು. ಏನೋ ಬಿಡ್ರಿ ಸರ್, ಏನೋ ಬಗೆಹರಿಸ್ರಿ. ಬಟ್ ಏನೂ ಚೆನ್ನಾಗಿಲ್ಲ, ಯಾವ ಕಡೆನೂ ಚೆನ್ನಾಗಿಲ್ಲ, ಈ ಕಡೆನೂ ಚೆನ್ನಾಗಿಲ್ಲ, ಆ ಕಡೆನೂ ಚೆನ್ನಾಗಿಲ್ಲ. ಇದು ಪಂಚಮಸಾಲಿ ಸಮುದಾಯ ಒಂಥರ ಅವರಿಗೆ ನೋವುಂಟು ಮಾಡುವಂತಹ ವಿಷಯ ಇದು. ಯಾಕಂದ್ರೆ ಆ ಕಡೆ ಕೂಡಲ ಸಂಗಮದ್ದು ಹಂಗೆ ಆಯ್ತು, ಈ ಹರಿಹರದ್ದು ಹಿಂಗಾಯ್ತು. ಇನ್ನೇನು ಮುರುಗೇಶ್ ನಿರಾಣಿ ಅವರು ಒಂದು ಮಾಡ್ಯಾರೇನ್ರಿ ಸರ್? ಮುರುಗೇಶ್ ನಿರಾಣಿ ಅವರು ಒಂದು ಮಠ ಮಾಡಿದಾರೆ, ಪೀಠ ಮಾಡಿದ್ದಾರೆ. ಇಲ್ಲ, ಮುರುಗೇಶ್ ನಿರಾಣಿ ಅವರು ಮಾಡಿಲ್ಲ ಮೇಡಮ್, ಎಲ್ಲಾ ಭಕ್ತರು ಸೇರಿ ಅಲ್ಲೊಂದು 3ನೇ ಪೀಠ ಮಾಡಿದ್ದಾರೆ. ಆಯ್ತು, ಈಗ ಆಯ್ತು, ಇನ್ನೊಂದು ಪೀಠ ಮಾಡ್ಬಿಡ್ರಿ ಸರ್, ಸರಿ ಹೋಗುತ್ತೆ. ಇರೋ ಪೀಠಗಳನ್ನ ಸಂಭಾಳಿಸಕ್ ಆಗ್ತಾ ಇಲ್ಲ ಮೇಡಮ್, ಇನ್ನೊಂದು ಪೀಠ ಮಾಡ್ಬಿಡ್ರಿ ಸರ್, ಆಗ ಸರಿ ಹೋಗುತ್ತೆ. ಮೇಡಮ್, ಸಮಾಜವನ್ನ ಯಾವ ಕಾರಣಕ್ಕೂ ತಳಮಟ್ಟಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ. ನಾವೆಲ್ಲರೂ ಈಗ ಎಚ್ಚೆತ್ಕೊಂಡಿದೀವಿ, ತಪ್ಪು ಎಲ್ಲಿ ನಡೆದಿದೆ ಆ ತಪ್ಪನ್ನ ಸಮಾಜದ ಮುಂದೆ ತರಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಏನು ಸಮಾಜಕ್ಕೆ ಕಳಂಕ ಬಂದಿದೆ ಆ ಕಳಂಕವನ್ನ ಹೋಗ್ಲಾಡಿಸಿ ಸಮಾಜವನ್ನ ಉತ್ತುಂಗಕ್ಕೆ ಒಯ್ಯ ಅಂತ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮೇಡಮ್. ಪೀಠದಲ್ಲಿ ಮುಂದುವರಿತಾರ ವಚನಾನಂದ ಶ್ರೀಗಳು, 100ಕ್ಕೆ 100 ಮುಂದುವರಿತಾರೆ. ಯಾರಿಂದ ಹೊರ ಕಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವೀಗಾಗ್ಲೇ ಉಚ್ಚಾಟನೆ ಮಾಡ್ಬಿಟ್ಟಿದೀವಿ ಮೇಡಮ್, ಯಾವುದೇ ಕಾರಣಕ್ಕೂ ವಚನಾನಂದ ಶ್ರೀಗಳು ಮುಂದುವರಿಯ ಪ್ರಶ್ನೆನೇ ಇಲ್ಲ. ಈಗ ನನಗೆ ಡೌಟ್ ಬರ್ತಿದೆ ಸರ್, ಪೀಠ ಅಂದ್ರೆ ಏನದು? ಸೀಟ್ ಏನ್ರಿ? ಕುತ್ಕೋತಾರಲ್ಲ ಸಿಂಹಾಸನ, ಅದೇನ್ರಿ ಸರ್ ಮೇಡಮ್? ಪೀಠ ಅಂದ್ರೆ ಕುತ್ಕೋತಾರಲ್ಲ. ಪೀಠ ಅಂತಂದ್ರೆ ಪಂಚಮಸಾಲಿ ಜಗದ್ಗುರು ಪೀಠ ಅಂತ ನಾವು ಕರಿತೀವಿ ಅದನ್ನ. ನಾವೀಗಾಗ್ಲೇ ಅವ್ರನ್ನ ಉಚ್ಚಾಟನೆ ಮಾಡಿದೀವಿ ಮೇಡಮ್ ಅವರೇ, ಯಾವುದೇ ಕಾರಣಕ್ಕೂ ವಚನಾನಂದ ಶ್ರೀಗಳು ಹರಿಹರ ಪಂಚಮಸಾಲಿ ಪೀಠದಲ್ಲಿ ಮುಂದುವರಿಯೋದಿಲ್ಲ. ನೋಡ್ರಿ, ಜಗದ್ಗುರುಗಳನ್ನ ನೀವು ಟ್ರಸ್ಟಿಗಳು ಯಾವಾಗ ಬೇಕಾದ್ರೂ ಉಚ್ಚಾಟನೆ ಮಾಡಬಹುದು. ಆ ಜಗದ್ಗುರು ಅನ್ನೋ ಪದವಿಗೆ ಎಷ್ಟು ಬೆಲೆ ಐತ್ ನೋಡ್ರಿ ಸರ್.
ಭಾರಿ ಬೆಲೆ ಒಂದು ಇದೆ ಸರ್. ಆಟದ ಬೊಂಬೆ ಆಗ್ಬಿಟ್ಟಿದೆ ಮೇಡಮ್. ಇದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಸ್ವಾಮೀಜಿಗಳಂದ್ರೆ ಒಂದು ಆಟದ ಸಾಮಾನ್ ಆಗ್ಬಿಟ್ಟಿದ್ದಾರೆ. ಕಳೆದ 8 ವರ್ಷದಿಂದ ಸಿದ್ಲಿಂಗ್ ಸ್ವಾಮೀಜಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರು, ಈಗ ಇವ್ರನ್ನ ಉಚ್ಚಾಟನೆ ಮಾಡ್ತಾರಂತೆ. ನಾಳೆ ಇನ್ನೊಬ್ಬ ಸ್ವಾಮೀಜಿ ಕೂರ್ತಾರೆ, ಮತ್ತೆ ಅವ್ರನ್ನು ಮತ್ತೇನಾದ್ರೂ ತಪ್ಪನ್ನ ಹುಡುಕಿ ಇವ್ರ ತಪ್ಪನ್ನ ಮುಚ್ಕೊಳ್ಳಕ್ಕೆ ಮತ್ತೆ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ. ಇದು ನಿರಂತರ ಆಗೋದಕ್ಕೆ ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ. ಅಲ್ರಿ ಸರ್, ಇದಕ್ಕೆ ಅಂತ್ಯ ಅಲ್ಲ ಆಗ್ತದೆ. ಜಗದ್ಗುರುಗಳನ್ನೇ ಮೇಡಮ್, ಗಿರ್ಗಿಟ್ಲೆ ಆಡ್ಸೋರ್ ನೀವು ಟ್ರಸ್ಟಿಗಳು, ಅವ್ರಿಗಿಂತ ದೊಡ್ಡ ಗುರುಗಳಾದ್ರಿ ನೋಡ್ರಿ. ಇದನ್ನ ಅಂತ್ಯ ಆಡ್ತೇವೆ. ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸಂತ ಒಂದು ಕೆಲಸವನ್ನ ಮಾಡ್ತೀವಿ. ಮಾಡ್ರಿ ಅದೇನೇನ್ ಮಾಡ್ತೀರಿ ಮಾಡ್ರಿ ಸರ್. ಕರ್ನಾಟಕದ ಪಂಚಮಸಾಲಿ ಸಮುದಾಯ ನಿಮ್ಮ ಈ ಒಂದು ಹಾರಾಟಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಸೊ ಒಬ್ಬರನ್ನೊಬ್ರು ಕಾಲೆಳೆಯೋ ಈ ಹೋರಾಟದಲ್ಲಿ ಯಾರಿಗೆ ಬೆತ್ತಲಾಗ್ತಾರೋ ಗೊತ್ತಿಲ್ಲ.